ನಮಸ್ಕಾರ ಕೆಕೆಫ್ ಎಲ್ಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಈಗ ಎಕ್ಸಾಕ್ಟಾಗಿ ಹಿಮಾಚಲದ ಸ್ಪಿಲೋನಲ್ಲಿ ನಾವು ರೆಗ್ಯುಲರಾಗಿ ಬಂದು ಹೊಡಿದ್ವಲ್ಲ ನೆನ್ನೆ ಮನೆಯೆಲ್ಲ, ಅದೇ ಹೋಟ್ಲಲ್ಲಿದ್ದೀವಿ ಇವಾಗ. ಇವತ್ತಿನ ಔಟ್ಫಿಟ್ ನೋಡ್ಬೋದು ನೀವು ಎಷ್ಟು ಕ್ಲಾಸಿಯಾಗಿದೆ ಅಂತ. ಸೊ ನಮ್ಮ K53 ಮೆನ್ಸ್ ಕ್ಲಬ್ಬಲ್ಲೇ ನಾವು ಇದನ್ನು ತಗೊಂಡಿದ್ದು. ಡೈನಿಂಗಲ್ಲಿ ಆಲ್ರೆಡಿ ಎಲ್ಲ ರೆಡಿಯಾಗಿದ್ದಾರೆ, ನಾವೇ ಲೇಟು. ಎಸ್, ಈಗ ಫಸ್ಟ್ ನಾನು ಮಾಡಬೇಕಾಗಿರೋ ಕೆಲಸ ಇಲ್ಲಿ ನಮ್ಮದು ಸ್ಟಿಕ್ಕರನ್ನು ಅಂಟಿಸ್ಬೇಕಿಲ್ಲಿ. ಎಸ್, ಎಸ್. ಸೊ ನಮ್ಮ ಗುರುತನ್ನ ನಾವಿಲ್ಲಿ ಹಾಕಾಯಿತು, ನಾವಿಲ್ಲಿ ಬಂದಿದ್ದೀವಿ ಅಂತ ತೋರ್ಸೋಕ್ಕೆ. ಕೈಸಾ ಹೇ? ಬಡಿಯಾ ಹೇ, ಧನ್ಯವಾದ ಜಿ. ಓಕೆ, ಸೊ ಈ ಕೆಲಸ ಮುಗೀತು. ಈ ಸ್ಪಿಟಿ ರೈಡ್ನ ಪ್ರಾಯೋಜಕರು ಅಮೃತ್ ನೋನಿ ಆರೋಗ್ಯದ ಭರವಸೆ ಮತ್ತು K53 ಮೆನ್ಸ್ ಕ್ಲಬ್, ದ ಫ್ಯಾಷನ್ ಎಕ್ಸ್ಪರ್ಟ್. ಊರು ನೋಡಿ ಇಲ್ಲಿ ಹೆಂಗಿದೆ ಅಂತ. ಆಹಾ, ಬೆಂಕಿ ಹಾಕೋರೆ. ಏನು ಸುಖ. ಅಲ್ಲಲ್ಲಿ ಏನು ಮಾಡ್ತಾರೆ ಗೊತ್ತಾ, ಈ ಊರಲ್ಲಿ ಪಕ್ಕದಲ್ಲೆಲ್ಲ ಈ ಥರದ್ದು ಒಂದೊಂದು ಟಿನ್ನನ್ನು ಇಟ್ಟಿರ್ತಾರೆ ಅಲ್ವಾ? ಐಸಾ ಏನಾ ಏಕೆ ಜಾಗ ಮೇ ಐಸಾ ರಕ್ತಾ ಹೈ ಈಟ್ ಮಾಡ್ಕೊಳ್ಳೋಕ್ಕೆ. ಸೊ ಕೈನ ಅವಾಗ ಯಾರು ಬಂದು ಇಲ್ಲಿ ಈಟ್ ಮಾಡ್ಕೊಂಡು ಕೂತಿರ್ಬೋದು. ಇದು ಬಿಟ್ಟರೆ ಎಲ್ಲ ನೋಡ್ತಾ ಇದ್ರೆ ಒಂಥರ ಇವೆಲ್ಲ ಡ್ರೀಮ್ ಲ್ಯಾಂಡ್ಗಳು ಅಲ್ವಾ? ಬಟ್ ಇಲ್ಲಿ ಜೀವನ ಮಾಡೋದು ಅಷ್ಟು ಸುಲಭದ ಮಾತೇ ಅಲ್ಲ ಮಾತ್ರ. ಸೊ ಇವರೆಲ್ಲ ಸ್ಟ್ರಗಲ್ ಮಾಡ್ಕೊಂಡು ಜೀವನ ಮಾಡ್ತಾರೆ. ನೋಡೋಣ. ನೋಡಿ ನಮ್ಮ ಲಕ್ಕಿ ಬೈದು ಕಿಚನ್ ನೋಡಿ ಎಷ್ಟು ಚೆನ್ನಾಗಿ ಇಟ್ಕೊಂಡವ್ರೆ ಅಂತ. ಇರೋದ್ರಲ್ಲಿ ಪಾಪ ನೀಟಾಗಿ ಇಟ್ಕೊಂಡವ್ರೆ. ಸೊ ಈಗ ನಾನು ಬ್ರೆಡ್ ಆಮ್ಲೆಟ್ ಹೇಳಿದ್ದೀನಿ, ನೋಡೋಣ ಬಂದ ತಕ್ಷಣ ತಿನ್ಕೊಂಡು ಹೊಟ್ಬಿಡ್ತೀನಿ. ಇದೊಂದು ನಾಯಿ ಬೇರೆ ಸಾಕೋರೆ, ಇದು ಹೆವಿ ಕ್ಯೂಟಾಗಿ ಮಾಡುತ್ತೆ. ಇದು ಫುಲ್ ಅಂದರೆ ಫುಲ್ ಆಗ್ತೀವಿ ಇದು. ಯಸ್ ಲಕ್ಕಿ ಬೈ. ಇದನ್ನೇ ಅನ್ನೋದಣ್ಣ, ಸಂಕಟ ಸಿಲುಕ್ಸ್ಬಿಟ್ಟ ನನ್ನ ಅಂತಾರಲ್ಲ, ಹಂಗೆ ಸಿಲುಕ್ಸಿದ್ದೀನಿ ನೋಡಿ ನಿಮ್ಮನ್ನು ಇವಾಗ. ಇಂಥ ಹಿಮ ಪರ್ವತದಲ್ಲಿ ನೆತ್ತಿ ಮೇಲೆ ಹೊಡಿತಾರ ಬಿಸಿಲು ಮಧ್ಯೆ ಆಪ್ತರ ಜೊತೆ ಕೂತ್ಕೊಂಡು ನಮ್ಮದೇ ಸ್ಟಿಕ್ಕರನ್ನು ಕನ್ನಡಿನ ನೋಡ್ಕೊಂಡು. ಅಣ್ಣ ಸ್ಟಿಕ್ಕರ್ ನೋಡಿದ್ರಾ? ಆರಾಮಾಗಿ ಥರ ತಿಂತೀನಿ, ಮಜಾನೇ ಬೇರೆ. ಫೈನಲಿ 3 ಸ್ಟೇನ ದಾಟಿ ಈಗ ನಾವು ನಮ್ಮ ಲಕ್ಕಿ ಬೈಗೆ ಥ್ಯಾಂಕ್ಸ್ ಹೇಳಿ ನಾವು ಇಲ್ಲಿಂದ ಹೊರಡಂಥ ಸಮಯ. ಅಣ್ಣ ಏನಂತೀರಾ ಲಕ್ಕಿ ಬೈ ನೋಡಿ, ನಮಗೆ ಆ್ಯಕ್ಚುಲಿ ಮೊದಲನೇ ಬಂದಿದ್ದ ದಿನ ನಾವು ಬಿಸ್ನೆಸ್ ಥರ ನಮ್ಮ ಜೊತೆ ಟ್ರೀಟ್ ಮಾಡಿದ್ರು. 2ನೇ ದಿನ ಫ್ರೆಂಡ್ ಆಗೋದ್ರು, 3ನೇ ದಿನ ಕುಚಿಕಗಳಾಗೋದ್ರು ಪಾಪ. ಈಗ ನೆಕ್ಸ್ಟ್ ಅವ್ರನ್ನ ಇನ್ವೈಟ್ ಮಾಡ್ತಿದ್ರಿ. हमारा खाएगा ना, हमको फोन कर लीजिए, हमारा घर आना चाहिए हमको. जरूर आइए. बेंगलोर, मैसूर, हासन, ये 3 हमारा लोकेशन है. आप किधर आओ फोन करो. बस कोई भी चीज़ हो, शिमला से लेकर कोई भी दिक्कत हो आपको हम सॉल्व कर देंगे. चाहे होटल चाहिए आपको, गाड़ी चाहिए आपको, कहीं घूमना है, कोई लोकेशन चाहिए, कुछ भी चाहिए, हर चीज़ हम प्रोवाइड करते हैं. ಮಿಲ್ಟ್ರಿ ವೆಹಿಕಲ್ಗಳು ಬರ್ತಾ ಇತ್ತು ಅಂತಂದ್ಬಿಟ್ಟು ಸೈಡಿಗೆ ನಿಲ್ಲಿಸ್ಬಿಟ್ಟು ನಾನು ಅಣ್ಣ ಮಾತಾಡ್ತಾ ಇದ್ವಿ. ಸಡನ್ನಾಗಿ ಹಿಂಗೆ ರೈಟಿಗೆ ತಿರುಗಿದೆ, ಶ್ರೀ ದುರ್ಗಾ ಮಂದಿರ ಅನ್ನೋ ಥರ ಕಾಣಿಸ್ತು. ಆಯಿತಾ, ಮ್ಯಾಟ್ರು ಅದಲ್ಲ. ಮ್ಯಾಟ್ರ್ ಏನು ಅಂತಂದರೆ, ಆ ದುರ್ಗಾ ಮಂದಿರದ ಒಳಗಡೆ ನೋಡಿ ಅಲ್ಲಿ 3 ಧರ್ಮಗಳದನ್ನು ಹಾಕಿದ್ದಾರೆ. ಅಂದರೆ ಯೇಸು, ಮಧ್ಯದಲ್ಲಿ ಗಣಪತಿ, ಈ ಕಡೆ ಅಲ್ಲ, ಎಲ್ಲರನ್ನು ಸೇರಿಸಿ ಹಾಕ್ಸಿರೋದು. ಏನೋ ಒಂಥರ ಚೆನ್ನಾಗಿ ಕಾಣಿಸ್ತೈತೆ. ಸರ್ವ ಧರ್ಮಗಳು, ಹಿಂದೂ, ಕ್ರೈಸ್ತ, ಮುಸಲ್ಮಾನ ಅಂತ ಅಲ್ವಾ? ಹಿಂದೂ ಕರ್ನಾಟಕದಲ್ಲಿ ನಮ್ಮ ಕನ್ನಡದಲ್ಲೇ ಬರೋದಲ್ವಾ? ಇದು ನಾಡಗೀತೆನಲ್ಲಿ ಕುವೆಂಪು ಬರೆದಿರೋ ನಾಡಗೀತೆಯಲ್ಲಿ ಅದು ಇಲ್ಲಿ ಕಾಣಿಸ್ತಿದೆ ನೋಡಿ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಸಿಕ್ಕ ಜೈನರ ಉದ್ಯಾನ ಅಂತ ಬರೆದಿರೋದು. ಸೊ ಅದಕ್ಕೆ ತಕ್ಕದಂಗೆ ಈ ಮಿಲಿಟ್ರಿ ಕ್ಯಾಂಪಲ್ಲಿರೋಂಥ ದುರ್ಗಾ ಮಂದಿರ ನೋಡಿ ಅನ್ನಿಸ್ತು ನಮಗೆ. ಗ್ರೇಟು. ಇದೇ ಥರದ್ದು ಭಾರತ ನನಗೂ ಬೇಕು, ನಮ್ಮೆಲ್ರಿಗೂ ಬೇಕು. ಮೇ ಬಿ ಹಿಮಾಚಲ್ ಪ್ರದೇಶದಲ್ಲಿ ನಮ್ಮ ಕಾಳನಿಗೆ ಹಾಕ್ಸ್ತಾ ಇರೋ ಲಾಸ್ಟ್ ಪೆಟ್ರೋಲ್ ಅಂತ ಕಾಣಿಸುತ್ತೆ. ಟೀಕೆ ಸೊ ತಪ್ರಿ ಏನೋ ಒಂದು ಊರಲ್ಲಿದ್ದೀವಿ, ಫುಲ್ ಮಾಡ್ತಾ ಇದ್ದಾರೆ ನೋಡಿ. ಈ ಡಸ್ಟನ್ನೆಲ್ಲ ವಾಪಸ್ ಊರಿಗೆ ಹೋದ್ಮೇಲೆ ನಾನು ಕ್ಲೀನ್ ಮಾಡಿಸೋದು, ಅಲ್ಲಿವರೆಗೂ ಮಾಡಿಸಲ್ಲ.
ಹಿಂಗೆ ಇರಲಿ. ಆ್ಯಕ್ಚುಲಿ ಇವಾಗ ರಾಂಪುರ್ ನಿಯರ್ ಬೈ ಬಂದಿದ್ದೀವಿ. ಇಲ್ಲಿ ಕ್ರಿಕೆಟ್ ಮ್ಯಾಚ್ ನಡೀತಾ ಇತ್ತು. ಸೊ ಇಲ್ಲಿ ಏನಕ್ಕೆ ನಿಲ್ಲಿಸ್ತೆ ಅಂತಂದರೆ ಮ್ಯಾಚ್ಗೋಸ್ಕರ ಅಲ್ಲ, ಇಂಥ ಕ್ಲೈಮೇಟಲ್ಲೂ ಕೂಡ ಇಂಥ ದೊಡ್ಡ ಒಂದು ಸ್ಟೇಡಿಯಮ್ನ ಮೇಂಟೈನ್ ಮಾಡ್ಕೊಂಡು ಮ್ಯಾಚ್ ಎಲ್ಲ ಮಾಡಿಸ್ತಾ ಇದ್ದಾರಲ್ಲ, ಅದು ನನಗೆ ಗ್ರೇಟ್ ಅನಿಸಿದ್ದು. ಎಲ್ಲ ಸಪೋರ್ಟಿವ್ ಆಗಿ. ಕಾರ್ಕ್ ಬಾಲ್ ಕ್ರಿಕೆಟ್ ಇದು. ನೋಡಿ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಹೌದಾ? ಹೊಡೆದ್ರೆ 6 ಹೊಡಿತಾರೆ ನೋಡಿ. ಈಗ 6 4 ಎಲ್ಲ ಇವರಿಂದ ಹೋಗೋದಿಲ್ಲಿ ಇವರೇ ಹಂಗೆ ವಿಚಾರ. ಒಳ್ಳೆ ಹುಡುಗಿರು ಅವರಣ ಇಲ್ಲವೇ ಚೆನ್ನಾಗಿದೆ. ಚೆನ್ನಾಗಿ ತುಂಬ ಚೆನ್ನಾಗಿದೆ ಕಣೋ. ನೀವು ಹೇಳ್ಬೇಕನ್ನ ನಮ್ಮ ನೋಡ್ಬಿಟ್ರು ಕ್ಯಾಮ್ರಾ ಹಿಡಿದಿದ್ದ. ಹೌದಾ? ಚೆನ್ನಾಗಿದ್ದಾರೆ ಕಣೋ. ಎಸ್, ಒಳ್ಳೆ ಕಾರ್ಕ್ ಬಾಲ್ ಗೇಮ್ ಮಾಡ್ತವ್ರೆ. ಸೊ ಇಲ್ಲಿ ನೋಡಿ, ಇಲ್ಲಿ ಆಡಿಯನ್ಸ್ ಇದ್ದಾರೆ, ಇಲ್ಲಿ ಪೊಲೀಸು ಕೂಡ ಇದ್ದಾರೆ, ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ಹಂಗೆ ಕಾರಲ್ಲಿ ಬಂದ್ವಲ್ಲ, ಒಂದು ರೌಂಡ್ ನಿಂತು ನೋಡೋಣ ಅಂತ ಅಂದ್ಬಿಟ್ಟು. ಇಲ್ವಾ? ಈ ತಂಪಾದ ವೆದರ್ಗೆ ನನಗೆ ಮಡಿಕೇರಿ ಫೀಲ್ ಆಯ್ತಾ ಇದೆ ಅಣ್ಣ. ಮಡಿಕೇರಿ ಫೀಲ್ ಕೊಡ್ತಾ ಇದೆ. ಯಾವ್ದು ಅಂತ ಗೊತ್ತಿಲ್ಲ, ಒಟ್ಟು ಸೀಕು ಬಡಿ ಅಂದರು. ಯಾವ ಬಡಿ ಗೊತ್ತಿಲ್ಲ. ಪನ್ನೀರ್ ಅಣ್ಣ. ಪನ್ನೀರ ಬ್ರೆಡ್ಡಾ? ಬ್ರೆಡ್ಡು ನೋಡ್ತಾ ಇದ್ರೆ ಒಂಥರ ಆಗುತ್ತೆ, ಟೆಂಪ್ಟ್ ಆಗ್ತಿದೆ. ಎಸ್, ಥ್ಯಾಂಕ್ ಯು. ಸಾಲಿಲ್ಲ ಅಂದ್ರೆ ಬೇಕಾದ್ರೆ ತರ್ಸ್ಕೊಳ ಪನ್ನೀರ್ ಮಸಾಲ ಅಷ್ಟೇ. ಒಟ್ಟು ಮಾಡೋದು ಅಸಲೇ ಇಲ್ದೇ ಬಂದು ಇಲ್ಲಿ ನೋಡ್ತಾ ಇದ್ರೆ ಹಸು ಆಯ್ತಾ ಇದೆ. ಬ್ರೆಡ್ ಅಣ್ಣ. ರೈಸಿಗೆ ಸಪ್ರೇಟ್ ದಾಲ್ ಹೇಳಿದ್ದೀರಾ? ಇಲ್ಲ ಇಲ್ಲ ಇದೇನಾ? ತಗೋಬೋದು. ಹೌದಾ? ತಗೋಬೋದು. ಪನ್ನೀರಾಗಿದ್ದು ಇನ್ನೂ ಚೆನ್ನಾಗಲ್ಲ ಅಂತ. ಪನ್ನೀರ್ ಇತ್ತು. ನಾನು ಇದು ಹೊಸದಲ್ವಾ ಅಂತ ಬಿಡಿ, ಇಲ್ಲಿ ಹೊಸದು ಟೇಸ್ಟ್ ಮಾಡಿದೆ ನಾನು. अच्छा बहुत अच्छा. ಲೇಟಾಗಿ ನಿಲ್ಸಿದ್ರು, ಒಳ್ಳೆಯದಾಗ ನಿಲ್ಸಿದ್ರು. ಹಮಾರೆ. ಸೊ ಒಳ್ಳೆ ಊಟ ಆಯಿತು. ಥ್ಯಾಂಕ್ ಯು ಮಾ. ಥ್ಯಾಂಕ್ಸ್ ಅಲ್ಲ. ಥ್ಯಾಂಕ್ಸ್ ಸರ್. ಆ್ಯಕ್ಚುಲಿ ಫ್ರೆಶ್ ಆಗಿ ಕ್ಲೀನಾಗಿತ್ತು, ನಮಗೂ ಒಂದು ಸಮಾಧಾನ ಆಯಿತು. ಇಲ್ಲಿಂದ ಮತ್ತೆ ಹೊಡ್ತಾ ಇದ್ದೀವಿ, ಹೊಡೋಣ ಅಷ್ಟೇ. ನೋವು ಬರ್ತಿದ್ದಂಗೆ ಗಾಡಿ ಡ್ರೈವ್ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಅಲ್ಲ ಸತೀಶಣ್ಣ? ಹೋಗುವಾಗ ಸಿಕ್ತಲ್ಲ ಸ್ನೋ ಜಾಗದಲ್ಲಿ ಇದೆ ಫಸ್ಟ್ ಡ್ರೈವ್. ರಾತ್ರಿ ಬೇರೆ ಬಂದೆ, ಅಲ್ಲೊಂದು ಕಡೆ ಬಿಟ್ಟೆ, ಜಾರ್ತು ಒಂಚೂರು ಮಿಸ್ ಆಗಿದ್ರೆ ಮುಗಿಸ್ಕೊಳ್ಳೋದಲ್ಲ ಗಾಡಿ. ಅಯ್ಯಪ್ಪ, ಹಿಂಗೆ ಬ್ರೇಕ್ ಹಾಕಂಗಿಲ್ಲ, ರಪ್ಪಂತ ಎಳದ್ ಬಿಟ್ಬಿಡೋದ ಇಂಥ ಕರುವಲ್ಲಿ ಕೆಳಗಡೆಗೆ. ಅಯ್ಯೋ ಸ್ವಾಮಿ, ಡೇಂಜರಸ್ ಅಂತ ಗೊತ್ತಾಯ್ತು ಆವಾಗ. ಆದರೂ ಈ ರೋಡಲ್ಲೆಲ್ಲ ತಮಾಷೆನೇ ಅಲ್ಲ ಓಡಿಸೋದು. ನೀವು ಒಳ್ಳೆ ಹೊಡಿತೀರಣ್ಣ, ಕಮ್ಮಿ ಇಲ್ಲ. ಆದ್ರೆ ಯಾಕೆ ನೀವು ನನ್ನ ಮೀಟಪ್ ದಿನ ಅಷ್ಟೇ ಏನೋ ಮಕ್ಳು ಸಲ ಕೂರ್ಸ್ಕೊಂಡು ಹೊಡೆದು ಅದೊಂದು ಅಭ್ಯಾಸ ಆಗಿ ಹಂಗೆ ನೀನು ಕೆಚ್ತೀರ ಕೆಡುತ್ತೀರ ಎಲ್ಲ ಗೊತ್ತು. ಮೀಟಪ್ ದಿನ ಯಾಕೆ ಅಷ್ಟು ಲೇಟಾಗಿ ಬಂದ್ರಿ? ಏನು ಮಾಡೋದು? ಆವತ್ತೇ ನನ್ನ ಮನ್ಸು ಹೊಡೆದೋಯ್ತು. ನೀವು ಗಾಡಿ ಹೊಡೆದ ಸ್ಟೈಲ್ ಆವತ್ತು ನನ್ನ ಮನ್ಸು ಚೂರಾಗಿ ಓಳಾಗೋಯ್ತು. ಚಟ್. ಸೊ ನಾವಿವಾಗ ಎಕ್ಸಾಕ್ಟಾಗಿ ಎಲ್ಲಿ ಬಂದಿದ್ದೀವಿ ಸತೀಶಣ್ಣ? ಈಗ ನಾವಿರೋದು ಶಿಮ್ಲಾದ ಸೈನಿಕನ ಮನೆಗೆ ಬಂದಿದ್ದೀವಿ. ನನ್ನ ಸ್ನೇಹಿತ. ಏನು ಸಮಾಚಾರ ರೇವಂತ್? ಎಷ್ಟೋ 2012ರಲ್ಲಿ ನೋಡಿದ್ದು ಅಣ್ಣ, 2012ರಲ್ಲಿ ನೋಡಿದ್ದು. ಎಷ್ಟು 12 ವರ್ಷ ಮೇಲಾಯ್ತು, 13 ವರ್ಷ ಆಯ್ತು. 14 ಬರ್ತೀಯ ನಾನು? ಇಲ್ಲ, ಅದಕ್ಕಾದ್ಮೇಲೆ ಯಾಕೆ ಸೆಲೆಕ್ಟ್ ಆದ್ಮೇಲೆ ಒಂದ್ಸತಿ ನೋಡಿಲ್ಲ ನಿನ್ನ ಕೊಲೆಯಲ್ಲಿ? ಇಲ್ಲ ನಾನು ಇದಕ್ಕೆ ಮದ್ವೆಗೆ ಇನ್ವೈಟ್ ಮಾಡಿದ್ದೆ. ಆವಾಗ ಕೊಳ್ಳೇಗಾಲದಲ್ಲಿ ಒಂದ್ಸಲ ನಾನು ಕೆಲಸ ಮಾಡ್ತಿದ್ದೆ. ಮಾಡಿ ನೋಡಿ ಅಣ್ಣ ಹೆಂಗಿದೆ. ಆ ಥರ ಏನಿಲ್ಲ ಸರ್. ಕೊಳ್ಳೇಗಾಲ ಅಣ್ಣ, ನಮ್ಮ ಕೊಳ್ಳೇಗಾಲ ನೀವು. 12ನೇ ಕ್ಲಾಸಲ್ಲಿ ನಾವು ಕ್ಲಾಸ್ಮೇಟ್ಸ್. ಆ್ಯಕ್ಚುಲಿ ಇನ್ನೂ ಒಂದು ಅಂದರೆ ನಾವು ಆವಾಗ ಅಷ್ಟೇನು ಕ್ಲೋಸ್ ಇರಲಿಲ್ಲ. ಬಾಯ್ ಅಂತಂದು ಹಂಗೆ ಇದ್ದಿದ್ದು. ಬಟ್ ವರ್ಷಕ್ಕೊಂದ್ಸಲನೋ 2 ಸಲನೋ ಹಿಂಗೆ ಯಾವಾಗಲಾರು ಒಂದ್ಸಲ ಫೋನ್ ಮಾಡೋದು. ನಾನೇನಾರು ರೈಡ್ಗೆ ಈ ಕಡೆ ಬಂದಿರ್ತೀನಲ್ಲ, ಆವಾಗ ಇವ್ನು ಫೋನ್ ಮಾಡೋದು. ಆ ಥರ. ಒಟ್ಟಲ್ಲಿ ಇವ್ರು ಒಂದು 5 ಜನ ಹುಡುಗರಿದ್ದಾರೆ. ಖುಷಿ ಏನು ಅಂತಂದರೆ, ಆವತ್ತು ನಾನು ಆರ್ಮಿಗೆ ಸೇರ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದವರು.
ಇವತ್ತು ಅದೇ ಆಗ್ಯದ. ಇವ್ರ ಬ್ಯಾಚ್ ಅಲ್ಲಿ ನೋಡಿ ಟೋಟಲ್ ಐದು ಜನನಾ, ನಾವು 5 ಜನ ಇದ್ವಿ, 4 ಜನ 4 ಜನ ಸೆಲೆಕ್ಟ್ ಆದ್ರು. ತಮಾಷೆನ ನೋಡಿ, 4 ಜನಕ್ಕೂ ಮಿಲಿಟರಿ ಕೆಲಸ ಸಿಗುತ್ತೆ, ಏನು ದೇಶ ಸೇವೆಗೆ ಹೋದ ತಕ್ಷಣ ಸೇರ್ಸ್ಕೊಬಿಡ್ತಾರೆ ಅಂತಲ್ಲ. ನಾನು SSB ಗೆ ಅಟೆಂಡ್ ಮಾಡಿದ್ದೆ, ಸೇಮ್ NCC ಮೇಲೆ ಇಂಜಿನಿಯರಿಂಗ್ ಆದ್ಮೇಲೆ ಅಲಹಾಬಾದ್ ಹೋಗಿ ಅಲ್ಲೇ SSB ಗ್ರೂಪ್ ಡಿಸ್ಕಷನ್ ವರ್ಗೂ ಹೋದೆ. ನಮ್ಗೆ ಫಿಸಿಕಲ್ ಇಲ್ಲ, ಕೇಳ್ಬೋದು ಸಣ್ಣಕ್ಕಿದ್ದಾನಲ್ಲ ಅಂತ. ಇಂಜಿನಿಯರ್ಸ್ಗೆ ಫಿಸಿಕಲ್ ಇಲ್ಲ, ಲೈಟ್ ಫಿಸಿಕಲ್ ಇರುತ್ತೆ, ಇವ್ರು ಮಾಡೋಷ್ಟು ಫಿಸಿಕಲ್ ಇರಲ್ಲ. ನಮಗೆ ಬ್ರೈನ್ ಇರುತ್ತೆ, ತಲೆ. ಗ್ರೂಪ್ ಡಿಸ್ಕಷನ್ ವರ್ಗೂ ಹೋದೆ, ಅದರಿಂದ ಮುಂದಕ್ಕೆ ಹೋಗಕ್ಕಾಗಿಲ್ಲ. ನಾನು ಒಂದು ಟ್ರೈ ಕೊಟ್ಟೆ, ನೋಡೋಣ ಅಟ್ಲೀಸ್ಟ್ ನಮ್ಮ ಸಂತತಿಲ್ಲ ಅಂತ ಯಾರೂ ಇಲ್ಲ, ಮುಂದಿನ ಪೀಳಿಗೆ ಏನಾದರೂ ಒಂದು ಬೀಜ ಬಿತ್ಬೋದಾ ಅಂತಂದ್ಬಿಟ್ಟು ಟ್ರೈ ಮಾಡಿದೆ. ನನ್ನ ಹತ್ರ ಪ್ರೂಫ್ ಇದೆ, ವಿತ್ ಪ್ರೂಫ್ ಇದೆ, ಎಲ್ಲ ಅಟೆಂಡ್ ಮಾಡಿದ್ದು. ಅದಕ್ಕೆ ಕಾರಣ ನಮಗೆ NCC ಕಲ್ಸ್ಕೊಟ್ಟಿದ್ದು ಪಾಠ. NCC ಒಂದು ಮಾಡಿಬಿಟ್ರೆ ಜೀವನದಲ್ಲಿ ಹಾರ್ಡ್ ಡೆಡಿಕೇಶನ್ ಅನ್ನೋದು ಬಿತ್ಬಿಡ್ತದೆ. ಸೊ ಈಗಲೂ ಅಷ್ಟೇ, ನಾವು ಇಲ್ಲಿಗೆ ಬಂದು ಯಾಕೆ ಇವನನ್ನು ಮೀಟ್ ಮಾಡಿದ್ವಿ ಅಂತಂದರೆ, ಬಾರ್ಡ್ರಲ್ಲಿ ಅಷ್ಟು ಜನ ಎಲ್ಲ ಸೋಲ್ಜರ್ಸ್ನೆಲ್ಲ ನಾವು ನೋಡ್ಬಿಟ್ಟು ಎಷ್ಟು ಹೆಮ್ಮೆಯಿಂದ ಹೇಳ್ಕೊಂತಿದ್ವಿ. ಅದ್ರ ಮಧ್ಯದಲ್ಲಿ ನನ್ನ ಸ್ನೇಹಿತನೇ ಒಬ್ಬ ಬಾರ್ಡ್ರಲ್ಲಿ ಇಲ್ಲಿ ಬಂದು ಕೆಲಸ ಮಾಡ್ತಿದ್ದಾನೆ ಅಂತಂದ್ರೆ ಎಷ್ಟು ಹೆಮ್ಮೆ ಆಗೋದು ಬೇಡ. ಅವ್ನು ಅಟ್ಲೀಸ್ಟ್ ಅವ್ನು ಹೋಗಿ ಅವ್ನು ಬಂದೀಗ ಸಿಕ್ಕು ಹೋಗೋದ್ರಿಂದ ಮೇ ಬಿ ಅವ್ನಿಗೆ ಅದೊಂದು ಮೆಮೊರಿ ಉಳಿಯುತ್ತೆ. ನಾನು ಸೇವೆ ಮಾಡೋ ಟೈಮಲ್ಲಿ ಬಂದಿದ್ದ ನನ್ನ ಮಾತಾಡ್ಸ್ಕೊಂಡು ಹೋದ ಅಂತ. ನಾನು ಯೂಟ್ಯೂಬ್ ನೋಡ್ಬಿಟ್ಟೆ ನನ್ಗೆ ಬಂತು, ಇವ್ ಈ ಕಡೆ ಬರ್ತಾನೆ, ಯಾಕೆ ಕಾಲೇ ಮಾಡಿಲ್ಲ ಅಂದ್ಬಿಟ್ಟು ನಾನೇ ಅದಕ್ಕೆ ಕಾಲ್ ಮಾಡಿದೆ. ನನ್ಗೆ ಅವಾಗಲೂ ಕಾಲ್ ಮಾಡಿಲ್ಲ. ನಾನು ಇಷ್ಟು ಸಲನೂ ಪಾಪ ಒಂದ್ಸಲನೂ ಇವ್ನು ಫೋನ್ ಮಾಡಿಲ್ಲ. ನಂದೇನು ಅಂತಂದ್ರೆ ಇವ್ರು ಡ್ಯೂಟಿ ಎಲ್ಲೆಲ್ಲ ಇರುತ್ತೆ, ನಾವು ಡಿಸ್ಟರ್ಬ್ ಮಾಡೋದು ಬೇಡ ಅಂತ. ಬಟ್ ಈ ಸಲ ಅವ್ನು ಇಲ್ಲೇ ಸಿಟಿಲೇ ಇರ್ತೀನಿ ಅಂತಂದಲ್ಲ, ಹಂಗಾಗಿಲ್ಲ ಮೀಟ್ ಮಾಡೋಣ ಅಂತ ಅನ್ನಿಸ್ತು. ನಿಮ್ಗೇನು ಅನ್ನಿಸ್ತಣ? ಫೋನ್ ಮಾಡ್ಬೇಕಾದ್ರೆ ನಾನು ಸಿಮ್ಲಾ ದಾಟ್ ಹೋಗ್ತೀನಿ ಮಚ್ಚ ಅಂತಾನೆ. ನಿಮ್ಗೇನು ಅನ್ನಿಸ್ತಣ? ಖುಷಿ ಆಯ್ತು. ನಾನು ಇವ್ರು ಅಂದ ಮಿಲಿಟರಿದಾಗ ನಾನು ಇನ್ನೂ ಒಂಥರ ದೊಡ್ಡ ಏಜ್ ಜಾಸ್ತಿ ಆಗಿರೋ ಮಿಲಿಟರಿ ಅಂದರೆ ಸರ್ವಿಸ್ ಜಾಸ್ತಿಯಾಗಿ ಏಜ್ ಜಾಸ್ತಿಯಾಗಿ ಇದಾಗಿರ್ತಾರೆ. ಹೆಂಗೆ ಇದಾರೆ ಇನ್ನೂ ಸರ್ವಿಸ್ ನೋಡಿ, ಆಲ್ರೆಡಿ ರಿಟೈರ್ಡ್ ಬಂದಿರೋ. ನಮ್ಮ ಲೈಫ್ ಇನ್ನೂ ರಿಟೈರ್ಡ್ಗೆ ಬಂದಿಲ್ಲ. ನಮ್ಮ ರಿಟೈರ್ಮೆಂಟೇ ಇಲ್ವಲ್ಲ ಕಿರಣ್. ಆರ್ಮಿ ಬಗ್ಗೆ ಇನ್ನೂ ಒಂದು ಹೆಚ್ಚಾಗಲಿ, ನಾವು ಪಠ್ಯ ಪುಸ್ತಕದಲ್ಲಿ ಓದಿದ್ದಕ್ಕಿಂತನೂ ನೋಡಬೇಕು. ಆ್ಯಕ್ಚುಲಿ ನಮಗೆ ಹೇಳಿದ್ರು, ಇನ್ನೊಂದು ನಾವಿವತ್ತು ಹೋಗಿ ಅಲ್ಲಿಯೇ ಸ್ಪಿಟಿ ವ್ಯಾಲಿ ಅಲ್ಲೆಲ್ಲ ಚೈನಾ ಅದೇ ಇವತ್ತು ಚಿಂಚಾಮ್ ಬ್ರಿಡ್ಜ್ ಅಲ್ಲೆಲ್ಲ ಕೋಲ್ಡ್ ಇದೆಯಲ್ಲ, ಅಲ್ಲೆಲ್ಲ ಡ್ಯೂಟಿ ಮಾಡ್ತಾರಾ? ಅಲ್ಲಿ ಮಾಡ್ತಾರೆ ಸರ್, ನೈಟ್ ಎಲ್ಲ ಮಾಡ್ತಾರೆ ಸರ್. ಅಲ್ಲಿ ಬಾರ್ಡರ್ ಅಲ್ವಾ ಸರ್ ಅದು? ಮತ್ತೆ ಹೆಂಗೆ ತಡ್ಕೊಳ್ಳೋದು, ಹೆಂಗೆ ಬಾಡಿ ಎಲ್ಲ ಅಲ್ಲಿರೋ ಪ್ರೋಗ್ರೆಸ್ ಕೊಡು ಅಂದ್ರೆ ಸರ್, ನೀವು ಬಂದು ಅವರೆಲ್ಲ ಇವರು ಹಿಮಾಚಲ್ ಅವರು ಅಲ್ಲಿ ಬಂದು ಸೆಲೆಕ್ಟ್ ಮಾಡೋರು ಯಾವ ಅಂದ್ರೆ ಹಿಮಾಚಲ್ ಅವರು. ಅವ್ರು ಬಂದು ಎಲ್ಲ ಪಾಡಿ ಅಂತಾರಲ್ಲ, ಬೆಟ್ಟ ಹತ್ತವ್ರೆ ಅವರು, ಅವರೆಲ್ಲ ಲೋಕಲ್ ಅವರೇ. ನೀವು ಕೇಳಿದ್ರೆ ನೀವು ಒಂದ್ 20 ಕಿಲೋಮೀಟರ್, ಒಂದ್ 100 ಕಿಲೋಮೀಟರ್ ಎಲ್ಲ ಈ ಬಾರ್ಡರ್ ಇರೋರೆ. ಮನಾಲಿ ಅವರು, ಶಿಮ್ಲಾ, ಸ್ಪಿತಿ, ಲೋವಲ್ ಸ್ಪಿತಿ ಅಂತಾರೆ, ಅವರೆಲ್ಲ ಲೋಕಲ್ ಅವರೇ. ಅಂದ್ರೆ ಅಲ್ಲಿರೋರು ಅಡ್ಜಸ್ಟ್ ಆಗಿರೋರು ಮಾತ್ರ ಅಲ್ಲಿ ಡ್ಯೂಟಿ ಮಾಡಕ್ ಸಾಧ್ಯ. ಅವರೇ ಅಲ್ಲೇ ಇರ್ತಾರೆ ಸರ್ ಅವರು. ನನ್ನ ಗೆಳೆಯ ಆರ್ಮಿಗೆ ಸೇರ್ಕೊಂಡು 11 ವರ್ಷ ಆಗಿದೆ ಅವನು. ನಾನು ಅವನ್ನ ಮೀಟ್ ಮಾಡ್ತಾ ಇರೋದೇ ಒಂದು 10 ವರ್ಷ ಆದ್ಮೇಲೆ. ಮಚ್ಚ ನಿಜ ತುಂಬಾ ಖುಷಿ ಆಯ್ತು. ದೇಶಕ್ಕೋಸ್ಕರ ಒಂದು ಸೇವೆ ಮಾಡ್ತಾ ಇದೀಯಾ, ಮಾಡು, ಒಳ್ಳೇದಾಗ್ಲಿ. ನಿಂತರ ಯಾರ್ಯಾರು ಆರ್ಮಿ ಅವ್ರು ಇದಾರೋ ಅವರೆಲ್ಲರಿಗೂ ನಂದು, ಸತೀಶ್ ಅಣ್ಣಂದು ದೊಡ್ಡ ಸಿಗ್ಯೂಟ್. ಯಾಕೆಂತಂದ್ರೆ ಆ ಬಾರ್ಡ್ರಲ್ಲ ಕಷ್ಟ ನೋಡಿದೀವಿ, ಅದು ಹೆಂಗಿದೆ ಬಂದ್ಮೇಲಂತೂ ರಿಯಲಿ ನಾವ್ ಹೇಳೋದು ಅಂದ್ರೆ ಇನ್ನೇನೆಲ್ಲ ನಮಗೋಸ್ಕರ ನೀವೆಲ್ಲ ಅಷ್ಟು ಕಷ್ಟಪಡ್ತಾ ಇದ್ದೀರಾ ಹೊರಗಡೆ. ಇಡೀ ಕರ್ನಾಟಕದ ಜನತೆ ಕಡೆಯಿಂದ ಫಿಕ್ಸ್ ಆಗಿ. ಆಕ್ಚುಲಿ ಇನ್ನೊಂದೇನು ಗೊತ್ತಾ, ನಾವೇನು ಡ್ರೈವ್ ಮಾಡ್ಕೊಂಡು ಬಂದಿದ್ದೆಲ್ಲ ಹೆಣ್ಣು, ಒಂದು ಒಳ್ಳೆ ಹೆಣ್ಣು ಕೊಡ್ತಾ ಇದ್ದೀನಿ ಅನ್ನೋದು ನನಗೆ ಖುಷಿ ಆಯ್ತು ಅಲ್ವಾ? ಅದ್ರಲ್ಲಿ ನನ್ನ ಗೆಳೆಯ ಇದ್ದಾನೆ ಅನ್ನೋದು ನನಗೆ ಖುಷಿ ಆಯ್ತು. ನಾನು ಇವನು ಕೊಳ್ಳೇಗಾಲದಲ್ಲಿ CCPU ಕಾಲೇಜಲ್ಲಿ ಓದ್ತಾ ಇದ್ವಿ. ಅವ್ನು ಆರ್ಟ್ಸು, ನನ್ನ ಸೈನ್ಸು. ನನ್ನ ಸೈನ್ಸ್ ಫೇಲ್ ಆದೆ, ಅದಾದ್ಮೇಲೆ ಅವ್ನು ಆರ್ಟ್ಸ್ ಪಾಸ್ ಆಗಿ ಡಿಗ್ರಿ ಮಾಡಿ NCC ಮಾಡಿ ಇದಕ್ಕೆ ಬಂದ. ನಾನು ಡಿಪ್ಲೊಮಾ ಮಾಡಿ NCC ಮಾಡಿದೆ, ಟ್ರೈ ಮಾಡಿದೆ ಆರ್ಮಿಗೆ ನಾನು, ಬಟ್ ನನಗೆ ಸಿಕ್ಲಿಲ್ಲ ಕೆಲಸ. ಬಟ್ ಆವಾಗಲೂ ಆರ್ಮಿನೇ ಮಾಡಬೇಕು ಅಂತ ಅನ್ಕೊಂಡು ಇವರು ಒಂದು 5 ಜನ ನಮ್ಮ ಜಾಗೇರಿಯವರು ಇದ್ದಾರೆ. ಸೊ ನನಗೆ ಎಲ್ಲರೂ ಆಗ್ತಿರು, ಒಂದೇ ಬ್ಯಾಚ್ ಅವರು. ನೋಡೋಣ, ಹಿಂಗೆ ಒಂದೊಂದು ರೈಡಲ್ಲೂ ಒಬ್ಬೊಬ್ಬರನ್ನು ಸಿಗೋ ಪ್ರಯತ್ನ ಮಾಡ್ತೀನಿ. ಅಂಡ್ ಪಾಪ ನಿಂಗೂ ಒಳ್ಳೇದಾಗ್ಲಿ, ಹುಷಾರು. ಬಾಯ್. ಕೈ ಕೊಡ್ರ ಡೈ ಮುಟ್ಟ ಕೊಡ್ಕ್ರಿಯಾ ಕೊಡು. ಓಕೆ, ಅಜ್ಜಿ ನೋಡ್ತಾ ಇರ್ತಾರೆ. ಬಾಯ್. ಸರಿ ಮಜಾ ಬಲ್ಲ, ಬಾಯ್.